ಆತ್ಮೀಯ ನೌಕರರೇ, ಅಂಜು ಸಕಲೇಶಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು KGID ಬೋನಸ್ ನಿಮ್ಮ ಒಂದು ಲಾಗಿನ್ನಲ್ಲಿ ಎಷ್ಟು ಕ್ರೆಡಿಟ್ ಆಗಿದೆ ಅನ್ನೋದನ್ನು ನೋಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪ್ರಾರಂಭವನ್ನು ಮಾಡೋಣ. ಮೊದಲನೇದಾಗಿ ಏನು ನಮ್ಮ ಕರ್ನಾಟಕ ಸರ್ಕಾರ ವಿಮಾ ಇಲಾಖೆ ಇದೆ, ಆ ವಿಮಾ ಇಲಾಖೆ ವತಿಯಿಂದ ನಮಗೆ 2 ವರ್ಷಗಳ ಒಂದು ಬೋನಸ್ ಹಣವನ್ನು ನಮ್ಮ ಖಾತೆಗೆ ಜಮಾ ಆಗಿರುತ್ತೆ. ಅದು ಬಂದು 1/4/2018ರಿಂದ 31/3/2020ರವರೆಗೆ 2 ವರ್ಷಗಳ ಅವಧಿಯ ಒಂದು ಬೋನಸ್ ಅಮೌಂಟನ್ನು ನಮ್ಮ ಖಾತೆಗೆ ಜಮಾ ಆಗಿದೆ. ಅದು ಎಷ್ಟು ಅಂತಂದರೆ ಪ್ರತಿ 1,000 ರೂಗಳಿಗೆ 80 ರೂಪಾಯಿನಂತೆ ಜಮಾ ಆಗಿರುತ್ತೆ. ಅದನ್ನು ಚೆಕ್ ಮಾಡ್ಕೊಳ್ಳೋಣ. ಈ ಹಿಂದೆ 2018ರವರೆಗೂ ಜಮಾ ಆಗಿತ್ತು, ಅದು ನಮ್ಮ ಖಾತೆಯಲ್ಲಿ ರಿಫ್ಲೆಕ್ಟ್ ಆಗ್ತಾಯಿತ್ತು. ಇವತ್ತು 2020ರವರೆಗೂ ಅಪ್ಡೇಟ್ ಆಗಿದೆಯಾ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಫಸ್ಟು ನೀವು ಒಂದು ಕ್ರೋಮ್ ಬ್ರೌಸರನ್ನು ಬಳಸ್ಕೊಂಡು ನೀವು KGID ವೆಬ್ಸೈಟಿಗೆ ಲಾಗಿನ್ ಆಗಬೇಕಾಗುತ್ತೆ. ನಾನು KGID ವೆಬ್ಸೈಟಿಗೆ ಇಲ್ಲಿ ಏನಂತ ಟೈಪ್ ಮಾಡಿ KGID ಲಾಗಿನ್ ಅಂತೇಳಿ ಟೈಪ್ ಮಾಡ್ಕೊಳ್ಳಿ. KGID ಲಾಗಿನ್ ಅಂತ ಟೈಪ್ ಮಾಡಿದ ನಂತರ ನೀವು ಏನು ಮಾಡಿ ಅಂತಂದರೆ KGID ಲಾಗಿನ್ ಅಂತ ಏನು ಸರ್ಚ್ ಮಾಡ್ತೀರ, ಅದಾದಮೇಲೆ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ನಿಮಗೆ ಇಲ್ಲಿ ಚೆನ್ನಾಗಿ ಕಾಣಬೇಕು ಅಂತ ಅಂದರೆ ಇಲ್ಲಿ ಏನು 3 ಚುಕ್ಕಿ ಕಾಣ್ತಾ ಇದೆ, ಇಲ್ಲಿ ಹೋಗಿ ನಿಮಗೆ ಡೆಸ್ಕ್ಟಾಪ್ ಸೈಟ್ ಅಂತ ಇಲ್ಲಿ ಇದೆ, ಇದನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಏನು ಸಿಸ್ಟಮಲ್ಲಿ ಕಾಣುತ್ತೆ ಆ ರೀತಿಯಲ್ಲಿ ಕಾಣುತ್ತೆ. ಇಲ್ಲ ಅಂತಂದರೆ ನಿಮಗೆ ಪೇಜು ಪೂರ್ತಿ ವ್ಯೂ ಆಗೋದಿಲ್ಲ. ಅದು ಇಲ್ಲಿ ಏನು ಮಾಡೋಣ, ಈಗ KGID ಸಂಖ್ಯೆಯನ್ನು ಹಾಕೋಣ. ನಿಮ್ಮ KGID ಸಂಖ್ಯೆ ಹಾಕೊಳ್ಳಿ. ಮೊಬೈಲ್ ನಂಬರನ್ನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಮೊಬೈಲ್ ನಂಬರ್ ಆಟೋ ಅಪ್ಡೇಟ್ ಆಗುತ್ತೆ. ಇಲ್ಲಿ ಅಥೆಂಟಿಕೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಕೇಳುತ್ತೆ. ನಿಮ್ಮ OTP ಇಲ್ಲಿ ಬರುತ್ತೆ, ಇಲ್ಲಿ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ನೋಡಿ, ಇಲ್ಲಿ ಬಂದಿದೆ. ಇಲ್ಲಿ ಹಾಕೋಣ. ಹಾಕಿದಾದ ನಂತರ ಇಲ್ಲಿ ಕ್ಯಾಪ್ಚಾ ಪೂರ್ತಿ ನಿಮಗೆ ಕಾಣ್ತಾ ಇಲ್ಲ. ಮೊದಲನೇ ಅಕ್ಷರ ಏನು ಕಾಣ್ತಾ ಇದೆ, R ಅಂತ ಕಾಣ್ತಾ ಇದೆ, R ಹಾಕೋಣ. ನಂತರ ಇಲ್ಲಿ ಹಿಂಗೆ ಇದ್ರ ನಮಗೆ ಕ್ಯಾಪ್ಚಾ ಮೇಲೆ ಹಿಂಗೆ ಇಟ್ಟು ಹಿಂಗೆ ಸ್ಕ್ರಾಲ್ ಮಾಡ್ಕೊಳ್ಳಿ, ನಿಮಗೆ ಕಾಣುತ್ತೆ ನೋಡಿ. 1 K ಆದಮೇಲೆ 28S ಇದೆ, 28S ಹಾಕ್ಕೊಳ್ಳಿ. ಈಗೇನು ಮಾಡಿ ಲಾಗಿನ್ ಕೊಡಿ. ನೋಡಿ, ಲಾಗಿನ್ ಆಗಿದೆ. ಇದು KGID ವೆಬ್ಸೈಟು. ನಾವು ಈ ವರ್ಷ ಬೋನಸ್ ಕ್ರೆಡಿಟ್ ಆಗಿದೆ ಅದನ್ನು ನೋಡಬೇಕು ಅಂತಂದರೆ ಇಲ್ಲಿ 3 ಏನು ಗೆರೆಗಳು ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಇನ್ನೊಂದು ಆಪ್ಷನ್ ಬರುತ್ತೆ. ಇಲ್ಲಿ ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಅಂತೇಳಿ, ಮೈ ಇನ್ಶೂರೆನ್ಸ್ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಸಂಪೂರ್ಣ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ KGID ನಂಬರು, ನಿಮ್ಮ ಡೇಟ್ ಆಫ್ ಬರ್ತ್, ನೇಮ್ ಆಫ್ ದ ಎಂಪ್ಲಾಯ್ ಇರುತ್ತೆ, ಏಜ್, ಡೆಸಿಗ್ನೇಷನ್, ಡಿಪಾರ್ಟ್ಮೆಂಟ್ ಇರುತ್ತೆ. ನಿಮ್ಮ ಒಟ್ಟು ಪಾಲಿಸಿಗಳ ಸಂಖ್ಯೆಯನ್ನು ಇಲ್ಲಿ ನೀವು ನೋಡ್ಬೋದು. ಒಟ್ಟು ಪಾಲಿಸಿಗಳ ಸಂಖ್ಯೆ, ನಂತರ ನೀವು ಎಷ್ಟು ಪ್ರೀಮಿಯಮನ್ನು ಕಟ್ತೀರಾ, ಒಟ್ಟು ವಿಮಾ ಮೊತ್ತ ನೀವು ಕಟ್ಟಿರೋದು ಇಲ್ಲಿವರೆಗೂ ಎಷ್ಟು ವಿಮಾ ಮೊತ್ತವನ್ನು ಕಟ್ಟಿದ್ದೀರಾ, ನಂತರ ಈ ವರ್ಷಕ್ಕೆ ನೋಡಿ ಒಟ್ಟು ಸಂಚಿತ ಲಾಭಾಂಶ ಅಪ್ ಟು 1/3/2020ರವರೆಗಿನ ಲಾಭಾಂಶವನ್ನು ಆಡ್ ಮಾಡಿದ್ದಾರೆ. ಅದು ಎಷ್ಟು ಅಮೌಂಟ್ ಇದೆ ಅನ್ನೋದನ್ನು ನೀವು ನೋಡ್ಕೋಬೋದು. ನೋಡಿ, ಇದು ಅಪ್ಡೇಟ್ ಆಗಿದೆ ಅಂತಂದರೆ ನಿಮಗೆ ಬೋನಸ್ ಅಮೌಂಟು ಕ್ರೆಡಿಟ್ ಆಗಿದೆ ಅಂತೇಳಿ. 1/9/2020ರವರೆಗಿನ ಲಾಭಾಂಶ ಇಲ್ಲಿ ಕ್ರೆಡಿಟ್ ಆಗಿರುತ್ತೆ. ನೆಕ್ಸ್ಟು ಇಲ್ಲಿ ನಿಮ್ಮ ಎಷ್ಟು ಪಾಲಿಸಿಗಳಿದ್ದಾವೆ, ಪಾಲಿಸಿ ವೈಸು ನೀವು ಎಷ್ಟು ಪಾಲಿಸಿ ಸಂಖ್ಯೆಗಳಿದ್ದಾವೆ, ಅದರಲ್ಲಿ ವಿಮಾ ಕಂತು ಎಷ್ಟಿದೆ, ಎಷ್ಟು ಡೇಟ್, ಅದು ಕೊನೆಯ ದಿನಾಂಕ ಎಷ್ಟು, ವಿಮಾ ಮೊತ್ತ ಎಷ್ಟು ಇಲ್ಲಿವರೆಗೂ ಅಕ್ಯುಮುಲೇಟ್ ಆಗಿದೆ, ಎಷ್ಟು ಲಾಭಾಂಶ ಬಂದಿದೆ, ಪ್ರತಿ ಪಾಲಿಸಿ ವೈಸ್ ಎಷ್ಟು ಲಾಭಾಂಶ ಅನ್ನೋದನ್ನು ನೀವು ನೋಡ್ಕೋಬೋದು. ಒಟ್ಟು ಅಮೌಂಟ್, ವಿಮಾ ಮೊತ್ತ ಎಷ್ಟು, ಅದಕ್ಕೆ ಬಂದಂಥ ಲಾಭಾಂಶ ಎಷ್ಟು ಅನ್ನೋದನ್ನು ನೀವು ಗಮನಿಸ್ಕೋಬೋದು. ಈ ರೀತಿಯಲ್ಲಿ ನೀವು ಏನು ಮಾಡ್ಬೋದು, ನಿಮ್ಮ ಖಾತೆಗೆ ಜಮಾ ಆದಂತಹ ಲಾಭಾಂಶ ಎಷ್ಟಿದೆ ಅನ್ನೋದನ್ನು ನೀವು ನೋಡ್ಕೋಬೋದಾಗಿರುತ್ತೆ. ಧನ್ಯವಾದ.